ಬರಗೂರು ಅನ್ನೋದು ಎಲ್ಲರೂ ತಿರುಗಿ ನೋಡುವಂತಹ ಒಂದು ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ಏನು 26-27ನೇ ಸಾಲಲ್ಲಿ ಶಿರಾ ತಾಲೂಕಲ್ಲಿ 3 KPS ಶಾಲೆಗಳು ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಆ ಒಂದು KPS ಶಾಲೆಯ ಸಮಾರಂಭ ನಮ್ಮ ಶಾಲೆಯಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ನಮ್ಮ BO ಸರ್ ಅವರು ಹೇಳಿದಾಗ ನಿಜಕ್ಕೂ ಕೂಡ ನಮಗೆ ಬಹಳ ಸಂತೋಷ ಆಯಿತು. ನಿಜಕ್ಕೂ ಬಹಳ ಮಕ್ಕಳು ಪುಣ್ಯ ಮಾಡಿದ್ರು. ಇಂತಹ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡೋದಕ್ಕೆ ಮಕ್ಕಳು ಬಹಳ ಪುಣ್ಯ ಮಾಡಿದ್ದಾರೆ. ನಿಜವಾಗ್ಲೂ ಇದುವರೆಗೂ ಕೂಡ ಸಾಹೇಬ್ರು ಹೇಳ್ದಂಗೆ ಈ ಶಾಲೆಯಲ್ಲಿ ಒಂದು ಉತ್ತಮವಾದ ಏನು ಪಾಠ ಬೋಧನೆ ನಡೀತಾ ಇದೆ, ಉತ್ತಮವಾದಂತಹ ಶಿಕ್ಷಣ ಸಿಗ್ತಾ ಇದೆ. ನಿಜಕ್ಕೂ ಅಕ್ಷರಶಃ ನಿಜ. ಎಲ್ಲ ಶಿಕ್ಷಕವೃಂದದವರು ಪ್ರಾಥಮಿಕ ಆಗಿರ್ಬೋದು, ಪ್ರೌಢಶಾಲೆ ಆಗಿರ್ಬೋದು, ಮಕ್ಕಳ ಉತ್ತಮ ಕಲಿಕೆಗೆ ಶ್ರಮಿಸ್ತಾ ಇದ್ದಾರೆ. ಏನು ಜೂನ್ 1 ಕೊನೆ ಮಾರ್ಚ್ ಏಪ್ರಿಲ್ ವರೆಗೂ ಕೂಡ ಪರೀಕ್ಷೆ ಅಂತ್ಯದವರೆಗೂ ಕೂಡ ಸಾಕಷ್ಟು ಶ್ರಮಪಟ್ಟು ಮಕ್ಕಳಿಗೆ ಉತ್ತಮವಾದಂತಹ ಕಲಿಕೆ ಆಗಬೇಕು, ಬೋಧನೆ ಆಗಬೇಕು, ಉತ್ತಮ ರೀತಿಯಲ್ಲಿ ಫಲಿತಾಂಶವನ್ನು ತರಿಸಲೇಬೇಕು ಅಂತ ಎಲ್ಲರೂ ಕೂಡ ಕಟಿಬದ್ಧರಾಗಿ ನಿಂತಿದ್ದಾರೆ. ನಿಜವಾಗ್ಲೂ ಕೂಡ ಇಂತಹ ಒಂದು ಶಾಲೆಯಲ್ಲಿ ನಾನು ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇರೋದ್ರಲ್ಲೂ ಕೂಡ ಒಂದು ಖುಷಿದಾಯಕವಾದಂತಹ ವಿಚಾರನೆ. ನಿಜವಾಗ್ಲೂ ಇವತ್ತು ಈ ವರ್ಷದ ಒಂದು ಏನು SLC ಫಲಿತಾಂಶ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ 95.45 ಬಂದು, ಆಮೇಲೆ ಒಂದು ಹುಡುಗಿ ಪುಷ್ಪಲತಾ ಅನ್ನುವಂತಹ ಒಂದು ಹುಡುಗಿ 614 ತಗೊಂಡು ಇಡೀ ಶಿರಾ ತಾಲೂಕಲ್ಲಿ ಸರ್ಕಾರಿ ಶಾಲೆಯಲ್ಲಿ ಎರಡನೇ ಸ್ಥಾನವನ್ನ ಪಡ್ಕೊಂಡಿರುವಂತಹ ಹುಡುಗಿ ನಮ್ಮ ಶಾಲೆಗಳು ಅಂತ ನಾವು ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ನಿಜವಾಗ್ಲೂ ಕೂಡ ಈ ವರ್ಷ ಹೇಳ್ಬೇಕು ಅಂತಂದ್ರೆ LKG ಇಂದ ಪ್ರಾರಂಭ ಆಗ್ತಾ ಇದೆ. LKG ಇಂದ 10ನೇ ತರಗತಿವರೆಗೂ ಕೂಡ 2 ಮಾಧ್ಯಮಗಳಲ್ಲಿ, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳಲ್ಲಿ 2 ಮಾಧ್ಯಮದಲ್ಲಿ ಪಾಠ ಬೋಧನೆಗಳು ಜರುಗ್ತಾ ಇದ್ದಾವೆ. ಈಗಾಗಲೇ LKGಗೆ ಸುಮಾರು 11 ಅಪ್ಲಿಕೇಶನ್ಗಳು ಬಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಡ್ಮಿಷನ್ ಆಗಲಿ, ಅದಕ್ಕೊಂದು ಒಬ್ಬ ಶಿಕ್ಷಕರನ್ನ, ಒಬ್ಬರ ಆಯಾಗಳನ್ನ LDMC ಅಧ್ಯಕ್ಷರು, ಮುಖ್ಯ ಶಿಕ್ಷಕರು, ಹಿರಿಯ ಸಹ ಶಿಕ್ಷಕರು ಎಲ್ಲ ಮತ್ತು BO ಸಾಹೇಬರು ಇದ್ದಂತಹ ಒಂದು ಕಮಿಟಿನಲ್ಲಿ ಆ ಒಂದು ಶಿಕ್ಷಕರನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆ ಒಂದು ಆಯ್ಕೆಯ ಪ್ರಕ್ರಿಯೆ ಮುಗಿದ ನಂತರ ನಾವು ಮುಂದಿನ ಕ್ರಮವನ್ನ ಮಾಡೋದಕ್ಕೆ ನಮ್ಗೆ ಎಲ್ರಿಗೂ ನಿಜಕ್ಕೂ ಕೂಡ BO ಸಹ ಯಾವಾಗಲೂ ಕೂಡ ನಮ್ಮ ಜೊತೆನಲ್ಲಿ ಬಹಳ ಸಹಕಾರವನ್ನ, ಉತ್ತಮ ರೀತಿಯ ಸಹಕಾರವನ್ನ ನಮ್ಗೆ ಕೊಡ್ತಾನೆ ಬಂದಿದ್ದಾರೆ. ಯಾವಾಗಲೇ ಆಗಲಿ, ಯಾವ ಟೈಮಲ್ಲೇ ಆಗಲಿ ಫೋನ್ ಮಾಡಿದ್ರು ಕೂಡ ಅವರು ರಿಸೀವ್ ಮಾಡಿ ಈ ತರ ಮಾಡಿ ಅಂತ ನಿಜವಾಗ್ಲೂ ಕೂಡ ನಮ್ಗೆ ಸೂಕ್ತ ಸಲಹೆಗಳನ್ನ ಕೊಡೋದ್ರ ಮೂಲಕ, ಹಿತವಚನಗಳನ್ನ ಹೇಳೋದ್ರ ಮೂಲಕ ನಮ್ಮೆಲ್ಲರನ್ನು ಕೂಡ ತೀಡಿ ಈ ಒಂದು ಹಂತಕ್ಕೆ ಅವರು ತಂದಿದ್ದಾರೆ. ನಿಜಕ್ಕೂ ಅವರ ಇಲ್ಲಿ ಒಂದು ಶಿರಾ ತಾಲೂಕಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇರೋದು ನಮ್ಮೆಲ್ಲರೂ ಕೂಡ ಒಂದು ತುಂಬಾ ಶ್ಲಾಘನೀಯ ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಪೋಷಕವೃಂದಕ್ಕೆ ಮತ್ತು ಮಕ್ಕಳಿಗೆ ನಾನು ಹೇಳೋದಿಷ್ಟೇನೆ, ನಿಜವಾಗ್ಲೂ ನಿಮ್ಮ ಏನು ಈ ವರ್ಷದ ಒಂದು ಧ್ಯೇಯ ವಾಕ್ಯ ಏನಿದೆ, ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಆ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳಕ್ಕೆ ನೀವೆಲ್ಲರೂ ಕೂಡ ಒಂದು ಉತ್ತಮವಾದ ಕಲಿಕೆಯನ್ನ ಮಾಡಲೇಬೇಕಾಗುತ್ತೆ, ಓದಲೇಬೇಕಾಗುತ್ತೆ. ಇಷ್ಟಪಟ್ಟು ಓದಿ, ಕಷ್ಟ ಅನ್ಕೊಂಡು ಓದಕ್ಕೆ ಹೋಗ್ಬೇಡ್ರಿ, ಇಷ್ಟಪಟ್ಟು ಓದ್ರಿ ಅಂತ ನಾನಾದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಜವಾಗ್ಲೂ ಇಲ್ಲಿ ಸಾಕಷ್ಟು ಮಕ್ಕಳು ಬಂದಿದ್ದೀರಾ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಒಂದು ದಿವಸ ಆ ಫಿಸಿಯೋಥೆರಪಿ, ಆ ಮಕ್ಕಳನ್ನ ನಡವಳಿಕೆ ಸಮಸ್ಯೆ ಇರ್ತಕ್ಕಂಥವ್ರಿಗೆ, ಆ ಮೊಬಿಲಿಟಿ ಸಮಸ್ಯೆ ಇರ್ತಕ್ಕಂಥ ಮಕ್ಕಳಿಗೆ ಆ ಮೊಬಿಲಿಟಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆ ಮಕ್ಕಳಿಗೆ ಮತ್ತು ಪೇರೆಂಟ್ಗೆ ಎಜುಕೇಟ್ ಮಾಡ್ತೀವಿ. ಈ ಸೌಲಭ್ಯ ಈ ವರ್ಷ 1ನೇ ತಾರೀಕಿಂದ ಇವತ್ತಿಂದ ಈ ವ್ಯಾಪ್ತಿಯ ಮಕ್ಕಳಿಗೆ ದೊರೀತಾ ಇದೆ. ಇದೊಂದು ತುಂಬಾ ಸುದೀರ್ಘವಾದದ್ದು. ನಿಜವಾಗಿಯೂ ಈ ಬರಗೂರು ಶಾಲೆ ತುಂಬಾ ಪುಣ್ಯ ಮಾಡಿತ್ತು ಅಂದ್ಕೊಂಡಿದ್ದೀನಿ. ಶಾಸಕರು ಮತ್ತೆ MSc ಅವರ ಸಹಕಾರದಿಂದ ಒಳ್ಳೆಯ ಬಿಲ್ಡಿಂಗು ಮತ್ತೆ ಶಾಸಕರ ಸಹಕಾರದಿಂದ ಒಂದು KPS ಶಾಲೆ. ನಿಜವಾಗಿ ಈ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ತುಂಬಾ ಪುಣ್ಯ ಮಾಡಿದ್ದಾರೆ. ನಿಜವಾಗಿ ಮುಂದಿನ ದಿನಗಳಲ್ಲಿ ತುಂಬಾ ಉನ್ನತ ಮಟ್ಟಕ್ಕೆ ಈ ಶಾಲೆ ಹೋಗ್ಬೇಕು, ಹೋಗುತ್ತೆ ಯಾವುದೇ ಕಾರಣಕ್ಕೆ. ಯಾಕಂದ್ರೆ ಈ ಏರಿಯಾದಲ್ಲಿ ಒಂದು ಹೆಸರನ್ನ ಗಳಿಸಬೇಕು ಅನ್ನೋ ಉದ್ದೇಶದಿಂದ ಈ ಶಾಲೆಯನ್ನ KPS ಮಾಡಿದ್ದಾರೆ. ದಯಮಾಡಿ ಎಲ್ಲ ಪುಟಾಣಿ ಮಕ್ಕಳು ಮತ್ತೆ ಎಲ್ಲ ಪೋಷಕರು ಈ ಸಹಕಾರವನ್ನು, ಯಾಕಂದ್ರೆ ಇಂಗ್ಲಿಷ್ ಮೀಡಿಯಮು ಕನ್ನಡ ಮೀಡಿಯಂ ಬೋತ್ 2 ಸೈಡ್ ಹೋಗೋದ್ರಿಂದ. ಮತ್ತು ಇನ್ನೊಂದು ವಿಶೇಷತೆ ನಿಮ್ಗೆ ಹೇಳ್ತೀನಿ, ಈ ವರ್ಷ ಟ್ರಾನ್ಸ್ಫರ್ ವರ್ಗಾವಣೆಯಲ್ಲಿ
ಒಂದು ಪ್ರಥಮ ಆದ್ಯತೆ ಕೊಟ್ಟಿದ್ದಾರೆ. ಏನ್ ಪ್ರಥಮ ಆದ್ಯತೆ ಅಂದ್ರೆ KPS ಶಾಲೆಯಲ್ಲಿ ಇರ್ತಕ್ಕಂಥ ವೇಕೆನ್ಸಿ ಫಿಲ್ ಆಗೋವರೆಗೂ ಬೇರೆ ಶಾಲೆಗೆ ಟ್ರಾನ್ಸ್ಫರ್ ಕೊಡಲ್ಲ. ಇದು ಹೊಸ ಆದೇಶ. ಹಂಗಾಗಿ ಯಾವುದೇ ವೇಕೆನ್ಸಿ ಟ್ರಾನ್ಸ್ಫರ್ ಕಾಲ್ ಮಾಡ್ತೀನಿ KPS ಶಾಲೆಗೆ ಫಸ್ಟ್ ಫಿಲಪ್ ಆಗುತ್ತಾರೆ. KPS ಶಾಲೆ ವೇಕೆನ್ಸಿ ಫಿಲಪ್ ಆದ್ಮೇಲೆ ಬೇರೆ ಶಾಲೆಗೆ ವರ್ಗಾವಣೆ ಕೊಡೋದು. ಹಾಗಾಗಿ ಯಾವುದೇ ಶಿಕ್ಷಕರ ಕೊರತೆ ಇದೆ ಅಂತ ನೀವು ಯಾವುದೇ ಪೋಷಕರು ದಯಮಾಡಿ ಮನಸ್ಸಿನಲ್ಲಿ ಇಟ್ಕೊಬೇಡ್ರಿ. ತಕ್ಷಣನೇ ಇನ್ನೇನು ಈಗಾಗಲೇ ಸಾಹೇಬ್ರು ಹೇಳಿದಂಗೆ ಅಧಿಕ ಶಿಕ್ಷಕರನ್ನ ಇವತ್ತಿನ ಮೇಲೆ ಪ್ರಾರಂಭ ಆಗ್ತಾ ಇದೆ. ಅಧಿಕ ಶಿಕ್ಷಕರು ಬರ್ತಾ ಇದ್ದಾರೆ. ಇನ್ನೇನು ಟ್ರಾನ್ಸ್ಫರ್ ಕೊಟ್ಟರೆ ಎಲ್ಲ ಶಿಕ್ಷಕ ಹುದ್ದೆಗಳು ಭರ್ತಿ ಆಗ್ತವೆ. ಗೌರ್ಮೆಂಟ್ ಶಾಲಾ ಶಿಕ್ಷಕರೇ ಬರ್ತಾರೆ. ಹಾಗಾಗಿ ತುಂಬಾ ಅನುಕೂಲ ಆಗುತ್ತೆ. ಒಳ್ಳೆಯ ಸೌಲಭ್ಯಗಳು ದೊರೆಯುತ್ತೆ. ಈ ಸೌಲಭ್ಯಗಳನ್ನ ಬಳಸ್ಕೊಳ್ಳಲಿಕ್ಕೆ ನನ್ನ ವೈಯಕ್ತಿಕವಾಗಿ ಆಶಿಸ್ತಾ ಈ ಅವಕಾಶಕ್ಕಾಗಿ ವಂಚಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಪೋಷಕರ ಭಾವನೆಗಳನ್ನ ಈಡೇರಿಸತಕ್ಕಂತ ಒಂದು ಶಾಲೆಯಾಗಿ ಮಾರ್ಪಟ್ಟಿದೆ. ಇತ್ತೀಚೆಗೆ ಒಂದು ಬದಲಾವಣೆ ಸಮಾಜದಲ್ಲಿ ಬಹಳ ಆಗ್ತಾ ಇದೆ. ಹಿಂದಿನ ಕಾಲದಲ್ಲಿ ನಮ್ಮ ತಂದೆ ತಾಯಿಗಳು ಏನೋ ಮಕ್ಕಳು ಶಾಲೆಗೆ ಹೋಗ್ಲಿ ಅಂತಕ್ಕಂಥ ಒಂದು ಆಸೆಯನ್ನ ಹೊಂದಿದ್ರು. ಮತ್ತೆ ಈಗಿನ ಪೋಷಕರು ತಮ್ಮ ಮಕ್ಕಳು ಒಂದು ಆಂಗ್ಲ ಮಾಧ್ಯಮದಲ್ಲೇ ಓದ್ಲಿ, ಅವರು ಒಳ್ಳೆ ಡಾಕ್ಟರ್ ಇಂಜಿನಿಯರ್ ಆಗ್ಲಿ ಅಂತ ಹೇಳಿ ಕೂಲಿನೋ ಕುರಿನೋ ಒಂದು ವ್ಯವಸಾಯನೋ ಮಾಡಿಕೊಂಡು ಮಕ್ಕಳ ಭವಿಷ್ಯವನ್ನ ಕಟ್ಟುವಲ್ಲಿ ಹಗಲಿಗಳು ದುಡಿತಾ ಇದ್ದಾರೆ. ಅವರ ಕನಸುಗಳನ್ನ ನೆರವೇರಿಸತಕ್ಕಂಥದ್ದು ಮಕ್ಕಳಾಗಿ ನಮ್ಮಗಳ ಆದ್ಯ ಕರ್ತವ್ಯ. ಹಾಗಾಗಿ ನನ್ನ ಮಕ್ಕಳಲ್ಲಿ ಕಳಕಳಿಯ ಮನವಿ ಏನಂದ್ರೆ, ನಮ್ಮ ಪೋಷಕರಿಗೆ ಹೊರೆನೂ ಆಗಬಾರ್ದು, ನಾವು ಅವ್ರ ಹತ್ರ ಹೆಚ್ಚು ದುಡ್ಡನ್ನ ವ್ಯಯ ಮಾಡಿಸಬಾರ್ದು. ನಾವು ಅತಿ ಸುಲಲಿತವಾಗಿ ಸುಲಭವಾಗಿ ಇಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಅತ್ಯುತ್ತಮ ಒಂದು ಅನುಭವವುಳ್ಳಂತ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ಒಳ್ಳೆಯ ಭವಿಷ್ಯವನ್ನ ನಿರ್ಮಾಣ ಮಾಡಿಕೊಂಡು ಈ ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ನಾವು ಮಾರ್ಪಟ್ಟು ನಮ್ಮ ತಂದೆ ತಾಯಿಗಳ ಒಂದು ವೃದ್ಧಾಪ್ಯದಲ್ಲಿ ಚೆನ್ನಾಗಿ ಸಲ್ಲತಕ್ಕಂತ ಒಂದು ಭವಿಷ್ಯವನ್ನ ನಾವು ನಿರ್ಮಾಣ ಮಾಡ್ಕೋಬಹುದು.